ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ ಇವತ್ತು ದೋಸೆ ಮಾಡ್ಯಾನ ನೋಡ್ರಿ. ದೋಸೆ ಮಾಡೀನಿ. ದೋಸೆ ಕೂಡ ನಾನು ಈ ಥರ ಡಿಫ್ರೆಂಟಾಗಿ ಒಂದು ಚಟ್ನಿ ಮಾಡತ್ತೀನಿ ನೋಡ್ರಿ. ಕೊಬ್ಬರಿ ಚಟ್ನಿ ಅಂತೂ ಮಾಡೇ ಮಾಡ್ತಾರೆ. ಇವತ್ತು ನಾನು ಯಾವ ಥರ ಚಟ್ನಿ ಮಾಡತ್ತೀನಪ್ಪ ಅಂದ್ರೆ ಕಡೆ ಉಡುಪಿ ಸೈಡ, ಹೊರನಾಡು ಸೈಡ ಈ ಥರ ಚಟ್ನಿ ಮಾಡ್ತಾರೆ ನೋಡ್ರಿ. ಅದಕ್ಕೆ ನಾನು ಏನೇನು ತೊಗೊಂಡೇನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕಡಲೆಬೇಳೆ, ಜೀರಿಗೆ, ಸ್ವಲ್ಪ ಮೆಂತ್ಯಕಾಳು ತೊಗೊಂಡೇನಿ ರೀ. ಆಮೇಲೆ ಉದ್ದಿನಬೇಳೆ ತೊಗೊಂಡೇನಿ. ಆಮೇಲೆ ಈ ವಿಡಿಯೋದಾಗ ನಾನು 2 ರೆಸಿಪಿ ಮಾಡಿ ತೋರಿಸ್ತೇನೆ ರೀ. ಒಂದು ಇದ್ರ ಚಟ್ನಿ, ಆಮೇಲೆ ಬಟಾಟೆ ಪಲ್ಯನೂ ಮಾಡಿ ತೋರಿಸ್ತೀನಿ. ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ, ಅಂತ ಕಡಲೆಬೇಳೆ, ಉದ್ದಿನಬೇಳೆ, ಇವು ಮೆಂತ್ಯಕಾಳು ತೊಗೊಂಡೇನಲ್ರಿ. ಇವನ್ನ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೇನೆ. ಹುರ್ಕೊಳ್ಳೋದು ನೋಡೋಣ್ರಿ. ನೋಡ್ರಿ, ನಾನು ಎಣ್ಣೆ ಒಳಗೆ ಹುರ್ಕೋಕೆ ಈ ಬಾಳ್ಗೆ ಕಾಯಕ್ಕಿಟ್ಟೇನಿ. ಬಾಳ್ಗೆನೂ ಕಾದೈತಿ. ಸ್ವಲ್ಪ ಎಣ್ಣೆ ಹಾಕೋತೇನೆ ನೋಡ್ರಿ. ನಾನು ಇಷ್ಟು ಎಣ್ಣೆ ಹಾಕೊಂಡೇನಿ ನೋಡ್ರಿ. ಕಾಯಿಲ್ಲದ ಈಗ ಕಡಲೆಬೇಳೆ ಹಾಕೋತೇನೆ ನೋಡ್ರಿ. ಆಮೇಲೆ ಉದ್ದಿನಬೇಳೆನೂ ಹಾಕೋತೀನಿ ರೀ. ಆಮೇಲೆ ಮೆಂತ್ಯಕಾಳು ಹಾಕೋತೇನೆ ನೋಡ್ರಿ. ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಚಟ್ನಿ ಹಾಕೈತೆ ನೋಡ್ರಿ. ಇದು ದೋಸೆ ಕೂಡ ಅಂತೂ ಕೊಬ್ಬರಿ ಚಟ್ನಿ ಅಂತೂ ಮಾಡ್ಕೊತೇವೆ. ಇದೊಮ್ಮೆ ಮಾಡಿ ಟ್ರೈ ಮಾಡಿರಿ, ಭಾರಿ ಟೇಸ್ಟ್ ಆಗುತ್ತೆ ಇದು. ಸ್ವಲ್ಪ ಕೆಂಪಾಗಂಗೆ ಹುರಿಬೇಕು ನೋಡ್ರಿ. ಇವನ್ನ ನೋಡ್ರಿ, ಈ ಥರ ಹುರಿದಾವ ಕೆಂಪು. ಇವನ್ನ ನಾನು ತೆಗಿತೀನಿ ನೋಡ್ರಿ. ಹುರಿದಾವೀಗ ಸಾಕಿಷ್ಟು. ಎಣ್ಣೆ ಒಳಗೆ ಕರ್ದಾವ್ರಿ. ಈಗ ಇವನ್ನ ನಾನು ಒಂದು ಪ್ಲೇಟ್ನಾಗ ತಗೋತೀನಿ ರೀ. ಎಣ್ಣೆ ಬಸ್ಕೊಂಡು ತಗೋಬೇಕು ನೋಡ್ರಿ. ನೋಡ್ರಿ, ನಾನು ಈ ಪ್ಲೇಟ್ನಾಗ ತಗೊಂಡೇನೆ. ಇವನ್ನೆಲ್ಲ ಇಡ್ತೀನಿ ರೀ. ನಾನೀಗ ಉಳ್ಳಾಗಡ್ಡೆ ಹೆಚ್ಚೇನಲ್ರಿ. ಉಳ್ಳಾಗಡ್ಡೆ ಹೆಚ್ಚಿದ್ದು ನಾನು ಈಗ ಇವನು ಕರ್ಕೋಬೇಕು ನೋಡ್ರಿ. ಇದೇ ಎಣ್ಣೆ ಒಳಗೆ ನಾನು ಉಳ್ಳಾಗಡ್ಡೆ ಕರ್ಕೋತೀನಿ ನೋಡ್ರಿ. ಅವನ್ನ ಸ್ವಲ್ಪ ಕೆಂಪಾಗುವಂಗೆ ಹುರಿಬೇಕ್ರಿ. ಇದು ನಾನು ಇದೇ ಹುರ್ಕೋತೀನಿ ನೋಡ್ರಿ. ಇದೇ ಎಣ್ಣೆ ಒಳಗೆ ನಾನು ಹಾಕ್ಕೊಂಡೇನಿ ಉಳ್ಳಾಗಡ್ಡೆ. ಎಣ್ಣೆ ಐತ್ರಿ. ಇನ್ನೊಂದು ಚಮಚ ಎಣ್ಣೆ ಹಾಕ್ತೀನಿ ನಾನು. ಸಾಕು. ಇದೊಂದು ಸ್ವಲ್ಪ ಕೆಂಪಾಗ್ಬೇಕು ನೋಡ್ರಿ. ಕೆಂಪಾಗೋಂಗೆ ಹುರಿಬೇಕು. ಈಗ ನೋಡ್ರಿ, ಇವು ಉಳ್ಳಾಗಡ್ಡೆ ಹುರಿದಾವ. ಇಷ್ಟು ಹುರಿದಾವ ಸಾಕ್ರೆ. ನಾನು ಇವನ್ನ ತಕ್ಕೊತೀನಿ ಈಗ. ನೋಡ್ರಿ, ನಾನು ಈ ಬುಟ್ಟಿ ಒಳಗೆ ತಗೊಂಡೇನೆ. ಮತ್ತು ನಾನು ಇದೇ ಬಾಳ್ಗೆ ಒಳಗೆ ಇವು ಟೊಮೆಟೊ ಹೆಚ್ಚಿಟ್ಟಿದ್ನಲ್ರಿ. ಇವನು ಅಷ್ಟ ನಾನು ಹುರ್ಕೋತೇನೆ ನೋಡ್ರಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡ್ರಿ. ಇವನು ಟೊಮೆಟೊ ನೋಡ್ರಿ. ಇವ ಟೊಮೆಟೊ ಹುರಿದೇವ ನೋಡ್ರಿ. ಸಾಕ್ರಿ. ಇಷ್ಟ ಹುರಿದಿದ್ದ ನಾನು ಇವನ್ನ ಒಂದು ಉಳ್ಳಾಗಡ್ಡಿ ಇದ್ರಾಗ ತೆಗ್ದಿನಲ್ರಿ. ಇದ್ರಾಗ ನಾನು ತೆಗಿತೀನಿ ಇವನ್ನ. ನೋಡ್ರಿ, ನಾನು ಇವೆರಡು ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡು ಈ ಬಿಟ್ಟಾಗಿಟ್ಟೀನಿ. ಇದು ಒಂದು ಸ್ವಲ್ಪ ಆರ್ಲರಿ. ಆರಿದ್ಮೇಲೆ ಏನೇನು ಹಾಕೋದು ಅಂತ ಹೇಳ್ತೇನೆ ರೀ. ನೋಡ್ರಿ, ಟೊಮೆಟೊ ಉಳ್ಳಾಗಡ್ಡಿ ಹುರಿದಿಟ್ಕೊಂಡಿದ್ದೆ, ಆರಾಕಿಟ್ಟಿದ್ದೆ. ಆಮೇಲೆ ಇವನು ಎಣ್ಣೆ ಒಳಗೆ ನಾನು ಹುರಿದಿಟ್ಕೊಂಡಿದ್ದೀನಲ್ರಿ. ನಾನೀಗ ಚಟ್ನಿ ಮಾಡೋದು ನೋಡೋಣ. ನಾನೀಗ ಇದು ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಇಲ್ಲೇ ಇವನ್ನ ಮೊದ್ಲಿಗೆ ಹಾಕ್ತೇನೆ ನೋಡ್ರಿ.
ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡಿದ್ದು ಪೇಸ್ಟ್ ಇದನ್ನು ಹಾಕ್ತೇನೆ ನೋಡ್ರಿ. ಹುರಿದಿಟ್ಟಿದ್ದು ಒಂದು ಹಾಕ್ಕೊಂಡ್ರಿ. ಆಮೇಲೆ ಜೀರಿಗೆ ತೊಗೊಂಡಿದ್ದೆನಲ್ಲ ಜೀರಿಗೆ ಹಾಕ್ತೇನೆ ರೀ. ಆಮೇಲೆ ಕೊತ್ತಂಬರಿ ತೊಗೊಂಡಿದ್ನಲ್ಲ ರೀ ಕೊತ್ತಂಬರಿ ಹಾಕ್ಕೊಂಡ್ರೆ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಹಾಕೋನು. ಈಗಂತೂ ಇಷ್ಟು ಹಾಕೀನಿ, ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಂಡು ರುಬ್ಬಾಕು ಬರ್ತೈತೆ ರೀ. ಆಮೇಲೆ ಅದಕ್ಕೆ ಖಾರ ಪುಡಿ ಹಾಕ್ಬೇಕು ನೋಡ್ರಿ. ಇಷ್ಟ ಖಾರ ಪುಡಿ ಹಾಕ್ಯಾನ್ರಿ. ಇದನ್ನು ನಾವು ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಂಡು ರುಬ್ಬಾಕ್ ಬರ್ತೈತೆ ನೋಡ್ರಿ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೇನೆ ನೋಡ್ರಿ. ನಾನು ಇದನ್ನು ಮಿಕ್ಸರಿಗೆ ಹಾಕಿದೆ. ಎಷ್ಟು ಸಣ್ಣ ಆಗೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಐತೆ. ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರ ಕಮ್ಮಿ ಆಗಿತ್ತು, ಮತ್ತು ನಾ ಹಾಕ್ಕೊಂಡೇನು ನೋಡ್ರಿ. ಭಾಳ ಟೇಸ್ಟ್ ಆಗೈತಿ. ಇದನ್ನು ಒಂದು ಹೂವಿನ ಬುಟ್ಟಿ ಒಳಗೆ ತಕ್ಕೋತೀನಿ ನೋಡ್ರಿ. ನಾನು ಇದು ಹೂವಿನ ಬುಟ್ಟಿ ಒಳಗೆ ತಕ್ಕೊಂಡೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತೆ ರೀ ನೋಡ್ರಿ. ಇದು ನಾನು ಈಗ ಬಟಾಟೆ ಪಲ್ಯ ಒಂದು ಮಾಡೋದು ತೋರಿಸ್ತೀನಿ ನೋಡ್ರಿ. ದೋಸೆಗೆ ಕೂಡ ಬಟಾಟೆ ಪಲ್ಯ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿದ ಚಟ್ನಿ ನೋಡ್ರಿ. ಭಾರಿ ಟೇಸ್ಟ್ ಆಗೈತಿ ನೋಡ್ರಿ. ನಾನು ಬಟಾಟೆ ಪಲ್ಯ ಮಾಡೋಕ್ಕೆ ಏನೇನು ತೊಗೊಂಡೇನಪ್ಪ ಅಂದ್ರೆ 4 ಆಲೂಗಡ್ಡೆ ಕುದಿಸಿಟ್ಟಿದ್ದೆ ನೋಡ್ರಿ. ಅವನ್ನ ಈ ಥರ ಪುಡಿ ಮಾಡಿಟ್ಟೀನಿ. ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಕರಿಬೇವು ಕೊತ್ತಂಬರಿ ತೊಗೊಂಡೇನ್ರಿ ಪಲ್ಯಕ್ಕೆ ಹಾಕಕ್ಕೆ. ಆಮೇಲೆ ಒಗ್ಗರಣೆಗೆ ಹಾಕಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡೇನಿ ನೋಡ್ರಿ. ಈಗ ನಾನು ಬಟಾಟೆ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನೋಡ್ರಿ ನಾನು ಬಟಾಟೆ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕೆ ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ. ನಾನು ಬಟಾಟೆ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕೆ ಬಾಳ್ಗೆ ಇಟ್ಕೊಂಡೇನಿ. ಆಮೇಲೆ ಎಣ್ಣೆನೂ ಹಾಕೇನ್ರಿ. ಎಣ್ಣೆನೂ ಕಾದೈತಿ. ಈಗ ಎಣ್ಣೆ ಕಾದೈತಿ ನೋಡ್ರಿ. ನಾನೀಗ ಸಾಸಿವೆ ಹಾಕೋತೀನಿ. ಆಮೇಲೆ ಕಡಲೆಬೇಳೆ ತೊಗೊಂಡಿದ್ಮೇಲೆ ಕಡಲೆಬೇಳೆ ಹಾಕೋತೀನಿ. ಆಮೇಲೆ ಉದ್ದಿನಬೇಳೆ ಎಷ್ಟು ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ. ಈಗ ನೋಡ್ರಿ ಉದ್ದಿನಬೇಳೆ ಕೆಂಪಾಗ್ಯಾವ. ಈಗ ನಾನು ಹೆಚ್ಚಿಟ್ಟಿದ್ದ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಆಮೇಲೆ ಕರಿಬೇವು ತೊಗೊಂಡ್ರೆ ಕರಿಬೇವು ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ. ಈಗ ಆಮೇಲೆ ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಇದಾವಲ್ರಿ ಅವನ್ನ ಹಾಕೋತೀನಿ ನೋಡ್ರಿ. ದೋಸೆ ಕೂಡ ಅಂತೂ ಬಟಾಟೆ ಪಲ್ಯ ಭಾರಿ ಸೂಪರ್ ಆಕತ್ತೆ ನೋಡ್ರಿ. ಎಣ್ಣೆ ಒಳಗೆ ಫ್ರೈ ಆಗಲೇ ರೀ ಉಳ್ಳಾಗಡ್ಡಿ. ನೋಡ್ರಿ ಉಳ್ಳಾಗಡ್ಡಿನೂ ಫ್ರೈ ಆಗಕತ್ತಾವ. ಈಗ ನಾನು ಹೆಚ್ಚಿಟ್ಟಿದ್ದ ಟೊಮೆಟೊ ಅಷ್ಟು ಹಾಕೋತೇನೆ ನೋಡ್ರಿ. ಟೊಮೆಟೊ ಹಾಕ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡೋಣ್ರಿ. ಈಗ ಆಮೇಲೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಎಲ್ಲ ಇದ್ರಾಗ ಫ್ರೈ ಮಾಡೋಣ್ರಿ. ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳೋಣ್ರಿ. ಅರಿಶಿಣ ಪುಡಿ ಹಾಕ್ಕೊಂಡೇನಿ ನೋಡ್ರಿ ನಾನು. ಎಣ್ಣೆ ಒಳಗೆ ಎಲ್ಲ ಚಲೋ ತಂಗ ಫ್ರೈ ಆಗ್ಲಿರೋದು. ನೋಡ್ರಿ ಇದು ಉಳ್ಳಾಗಡ್ಡಿ ಎಣ್ಣೆ ಒಳಗೆಲ್ಲ ಫ್ರೈ ಆಗೈತಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ನೋಡ್ರಿ ನಾನು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಭಾಳ ಆಕೈತೆ ಬಟಾಟೆ ಪಲ್ಯ.
ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕ್ರಿ ಸಕ್ಕರೆ ಕರಗಾಕ. ಸಕ್ಕರೆ ಕರಗ್ಲರಿ ಅದು. ನೋಡಿರಿ ಸಕ್ಕರೆನೂ ಕರಗೈತಿ. ಈಗ ನಾನು ಬಟಾಟೆ ಸಣ್ಣ ಪುಡಿ ಮಾಡಿಟ್ಟಿದ್ನಲ್ರಿ ಅವನ್ನ ಇದ್ರಾಗ ಹಾಕ್ಕೋತೀನಿ ನೋಡಿರಿ. ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡಿರಿ ಇದನ್ನು. ಎಲ್ಲ ಮಿಕ್ಸ್ ಮಾಡಿಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನೋಡಿರಿ ಎಲ್ಲ ಬಟಾಟೆ ಪಲ್ಯ ನಾನು ಮಿಕ್ಸ್ ಮಾಡಿದ್ದೆ ಒಗ್ಗರಣೆ ಒಳಗೆ. ಎಲ್ಲ ಮಿಕ್ಸ್ ಆಗೈತಿ. ನಿಮಗೆ ಖಾರ ಉಪ್ಪು ಕರೆಕ್ಟ್ ನೋಡ್ಕೊಂಡು ಉಪ್ಪು ಅದು ಕಮ್ಮಿ ಆಗಿದ್ರೆ ಮತ್ತೆ ಹಾಕ್ಕೋಬೋದು. ಇದಕ್ಕೆಲ್ಲ ಕರೆಕ್ಟ್ ಐತ್ರಿ. ನಾನು ನೋಡ್ರಿ ಈಗ ಮೇಲಷ್ಟು ಕೊತ್ತಂಬರಿ ಹಾಕ್ತೀನಿ. ಬಟಾಟೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಈಗ ನಾವು ಇದ್ರ ಜೊತೆ ದೋಸೆ ಹಾಕೋದು ನೋಡೋಣ. ದೋಸೆ ಹಾಕ್ಕೊಂಡು ಟೇಸ್ಟ್ ನೋಡೋಣ್ರಿ ಎಲ್ಲ. ನೋಡ್ರಿ ಈಗ ನಾನು ದೋಸೆಗೆ ಹಂಚಿಟ್ಟೇನಿ. ದೋಸೆ ಹಾಕ್ತೇನೆ ನೋಡ್ರಿ. ಈಗ ದೋಸೆ ಹಾಕೇನಿ ನೋಡ್ರಿ. ಎಣ್ಣೆ ಹಾಕ್ತೇನೆ ನಾಗ. ಎಣ್ಣೆ ಹಾಕೇನಿ ನೋಡ್ರಿ. ದೋಸೆ ಸುಡ್ಲಿದ ನೋಡ್ರಿ. ದೋಸೆ ಸುಟ್ಟೈತೆ. ನಾನೀಗ ತೆಗಿತೇನೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗೈತೆ ದೋಸೆ ನೋಡ್ರಿ. ಈಗ ದೋಸೆ ಆಗುತ್ತೆ. ನಾವೀಗ ದೋಸೆ ಕೂಡ ಪಲ್ಯ ಮತ್ತು ಚಟ್ನಿದ ಟೇಸ್ಟ್ ನೋಡೋಣ್ರಿ. ನೋಡ್ರಿ ದೋಸೆನೂ ರೆಡಿ ಆದು, ಪಲ್ಯನೂ ರೆಡಿ ಆಗೈತಿ, ಚಟ್ನಿನೂ ರೆಡಿ ಆಗೈತಿ. ಈಗ ಟೇಸ್ಟ್ ನೋಡೋಣ ಬರ್ರಿ ಹೆಂಗಾಗೈತೆ ಪಲ್ಯ ಮತ್ತು ಚಟ್ನಿ ಹೆಂಗಾಗೈತೆ ಅಂತ ನೋಡೋಣ್ರಿ. ಮಸ್ತಾಗೈತೆ ನೋಡ್ರಿ. ಚಟ್ನಿ ಅಂತೂ ಭಾರಿ ಟೇಸ್ಟ್ ಆಗೈತೆ. ಈಗ ಪಲ್ಯನೂ ಹೆಂಗಾಗೈತೆ ಅಂತ ನೋಡೋಣ ಬರ್ರಿ. ನೋಡ್ರಿ ಪಲ್ಯನೂ ಮಸ್ತಾಗೈತಿ, ಚಟ್ನಿನೂ ಮಸ್ತಾಗೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ ನೋಡ್ರಿ. ಪಲ್ಯಕ್ಕೂ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತಿ. ದೋಸೆನೂ ಮಸ್ತಾಗ್ಯಾವ ನೋಡ್ರಿ. ದೋಸೆ ಕೂಡ ಕಾಂಬಿನೇಷನ್ ಚಟ್ನಿ ಮತ್ತು ಬಟಾಟೆ ಭಾರಿ ಮಸ್ತ್ ಟೇಸ್ಟ್ ಆಕೈತೆ ನೋಡ್ರಿ. ಆಮೇಲೆ ಈ ಥರ ನೀವು ಚಟ್ನಿ ಮಾಡಿಕೊಂಡು ಟ್ರೈ ಮಾಡಿ ನೋಡ್ರಿ. ಭಾರಿ ಟೇಸ್ಟ್ ಆಗೈತಿ, ಭಾರಿ ಮಸ್ತ್ ಆಗೈತೆ ನೋಡ್ರಿ. ಡಿಫ್ರೆಂಟ್ ಚಟ್ನಿ ಆಗೈತಿ, ಭಾರಿ ಮಸ್ತ್ ಆಗೈತಿ. ನೀವು ಮನ್ಯಾಗೊಮ್ಮೆ ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.